ಹೋಗಿ ಜಗತ್ತಿನಲ್ಲೆಲ್ಲಾರಣ ಕಹಳೆಯಂತೆ ಮೊಳಗಿರಿ. ನಿಮ್ಮಲ್ಲಿ ಯಾವ ಪಾಪವೂ ಇಲ್ಲ, ನಿಮಗೆ ಯಾವ ದುಃಖವೂ ಇಲ್ಲ. ಅನಂತ ಶಕ್ತಿಯ ಗಣಿ ನೀವು. ಏಳಿ, ಎದ್ದೇಳಿ, ನಿಮ್ಮಲ್ಲಿರುವ ದಿವ್ಯತೆಯನ್ನು ಜಾಗೃತಗೊಳಿಸಿಕೊಳ್ಳಿರಿ ಎಂದು ಘೋಷಿಸಿ. ತನ್ನನ್ನು ತಾನು ಕುಗ್ಗಿಸಿಕೊಳ್ಳುವುದೇ ಇದೆಂತಹ ಹುಚ್ಚುತನ? ಹಾಗೆ ಕುಗ್ಗಿಸಿಕೊಳ್ಳುವುದರಿಂದ ಪ್ರಯೋಜನವಾದರೂ ಏನಿದೆ? ಸರ್ವಶಕ್ತಿ ಸ್ವರೂಪಿಣಿಯಾದ ಅನಂತಳಾದ ಜಗಜ್ಜನನಿಯ ಪುತ್ರ ನೀನೆಂಬುದು ನಿನಗೆ ನೆನಪಿರಲಿ. ಅಂಥ ನಿನಗೆ ಭಯವೇ, ಕಾಯಿಲೆಯೇ? ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ಅದೊಂದು ಅಂಟು ರೋಗವೋ ಎಂಬಂತೆ ಹೊಸಕಿ ಹಾಕು. ಆಗ ಸರ್ವ ವಿಧದಿಂದಲೂ ನಿನಗೆ ಶ್ರೇಯಸ್ಸಾಗುತ್ತದೆ. ಜಯಶಾಲಿಗಳಾಗಲು ನಿಮ್ಮಲ್ಲಿ ಪ್ರಚಂಡ ಛಲವಿರಬೇಕು, ಪ್ರಬಲ ಇಚ್ಛಾಶಕ್ತಿ ಇರಬೇಕು. ನಾನು ವಾರಿಧಿಯನ್ನೇ ಹೀರಿಬಿಡುತ್ತೇನೆ ಎನ್ನುತ್ತಾನೆ ಛಲವಾದಿ. ನನ್ನ ಇಚ್ಛಾ ಮಾತ್ರದಿಂದ ಪರ್ವತಗಳು ಪುಡಿಪುಡಿಯಾಗುವವು ಎನ್ನುತ್ತಾನೆ ಅವನು. ಈ ಬಗೆಯ ಛಲವಿರಲಿ ನಿಮ್ಮಲ್ಲಿ, ಈ ಬಗೆಯ ಇಚ್ಛಾಶಕ್ತಿ ಇರಲಿ ನಿಮಗೆ. ಶ್ರಮವಹಿಸಿ ದುಡಿಯಿರಿ, ನೀವು ಗುರಿ ಸೇರುವುದು ಖಂಡಿತ. ಹಿಂತಿರುಗಿ ನೋಡದಿರಿ, ನಡೆಯಿರಿ ಮುಂದೆ ಮುಂದೆ. ನಿಮಗೆ ಅಪರಿಮಿತ ಉತ್ಸಾಹ ಬೇಕು, ಅನಂತ ಶಕ್ತಿ ಬೇಕು, ಅಸೀಮ ಧೈರ್ಯ ಬೇಕು ಮತ್ತು ಅಪಾರ ಸಹನೆ ಬೇಕು. ಆಗ ಮಾತ್ರವೇ ದೊಡ್ಡ ದೊಡ್ಡ ಕಾರ್ಯಗಳು ಕೈಗೂಡುವುವು.